ನಮಸ್ಕಾರ. ಆರ್ಸಿಬಿಗೆ ಫೈನಲ್ ಕಪ್ ಗೆಲ್ಲಿಸಿಕೊಟ್ಟು ಮ್ಯಾನ್ ಆಫ್ ದಿ ಮ್ಯಾಚ್ ಆಗಿ ಅತ್ತರು ವಿರಾಟ್ ಕೊಹ್ಲಿ. ನಂತರ ನೀಡಿದರು ದೊಡ್ಡ ಹೇಳಿಕೆ. ಆರ್ಸಿಬಿ ಬಗ್ಗೆ ಹೇಳಿದನ್ನ ಕೇಳಿದರೆ ನೀವು ಕೂಡ ಸೆಲ್ಯೂಟ್ ಮಾಡ್ತೀರಾ. ಹಾಗಾದ್ರೆ ಸುದ್ದಿಯ ಕಂಪ್ಲೀಟ್ ಮಾಹಿತಿ ಏನು? ಅಷ್ಟಕ್ಕೂ ಗುಜರಾತ್ ವಿರುದ್ಧ ಆರ್ಸಿಬಿ ಫೈನಲ್ ಪಂದ್ಯ ಗೆದ್ದ ಬಳಿಕ ಮ್ಯಾನ್ ಆಫ್ ದಿ ಮ್ಯಾಚ್ ಆಗಿ ವಿರಾಟ್ ಹೇಳಿದ್ದೇನು ಗೊತ್ತಾ? ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ, ಕೊನೆವರೆಗೂ ನೋಡಿ. ಆದ್ರೆ ಅದಕ್ಕಿಂತ ಮುನ್ನ ನೀವು ಕೂಡ ವಿರಾಟ್ ಮತ್ತು ಆರ್ಸಿಬಿಯ ಅಪ್ಪಟ ಅಭಿಮಾನಿಗಳಾಗಿದ್ರೆ ಈ ಕೂಡಲೇ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ವಿರಾಟ್ ಕೊಹ್ಲಿ ಆರ್ಸಿಬಿಯ ಕಿಂಗ್. ಐಪಿಎಲ್ ನ ಫೈನಲ್ ಪಂದ್ಯ ಅಂತ ಬಂದಾಗ ಬಿಗ್ ಪ್ಲೇಯರ್ ಆಗಿ ಸ್ಟ್ಯಾಂಡಿಂಗ್ ಓವೇಷನ್ ಕೊಡುವಂತ ಪರ್ಫಾರ್ಮೆನ್ಸ್ ಕೊಟ್ಟುವ ಮೂಲಕ ಆರ್ಸಿಬಿ ತಂಡಕ್ಕೆ ಮತ್ತೊಂದು ಟ್ರೋಫಿ ತಂದು ಕೊಟ್ಟಿದ್ದಾರೆ. 25 ಎಸೆತದಲ್ಲೇ ಜಿಟಿ ವಿರುದ್ಧ ಹಾಫ್ ಸೆಂಚುರಿ ಬಾರಿಸಿದ ವಿರಾಟ್ ಕೊಹ್ಲಿ ತನ್ನ ಸುತ್ತ ವಿಕೆಟ್ ಬೀಳುತ್ತಿದ್ರು ಕೂಡ ತಾನೇಕೆ ಚೇಸಿಂಗ್ ಮಾಸ್ಟರ್ ಎನ್ನುವುದನ್ನ ಇದೀಗ ಫೈನಲ್ ಪಂದ್ಯದಲ್ಲಿ ಮತ್ತೊಮ್ಮೆ ಪ್ರೂವ್ ಮಾಡಿದ್ದಾರೆ. ಇದರೊಂದಿಗೆ ಆರ್ಸಿಬಿ ತಂಡಕ್ಕೆ 5 ವಿಕೆಟ್ಗಳ ರಾಯಲ್ ವಿಕ್ಟರಿ ತಂದುಕೊಟ್ಟಿದ್ದಲ್ಲದೆ 2ನೇ ಟ್ರೋಫಿಯನ್ನ ಎತ್ತಿ ಹಿಡಿಯುವಲ್ಲಿ ಕೊಹ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಇದಲ್ಲದೆ ಪಂದ್ಯ ಪುರುಷೋತ್ತಮ ಅವಾರ್ಡ್ ಕೂಡ ವಿರಾಟ್ ಪಡೆದುಕೊಳ್ತಾರೆ. ಇದಕ್ಕೂ ಮುನ್ನ ಅಹಮದಾಬಾದ್ ನಲ್ಲಿ ನಡೆದ ಈ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಟೈಟಾನ್ಸ್ 20 ಓವರ್ಗಳಲ್ಲಿ 8 ವಿಕೆಟ್ ನಷ್ಟಕ್ಕೆ 155 ರನ್ ಕಲೆ ಹಾಕಿತ್ತು. ವಾಷಿಂಗ್ಟನ್ ಸುಂದರ್ ಅಜೇಯ 50 ರನ್ ಬಾರಿಸಿದರೆ ಸಿಂಧು 20 ರನ್ಗಳ ಕೊಡುಗೆ ಕೊಟ್ಟರು. ಇತ್ತ ಆರ್ಸಿಬಿ ಪರ ರಸಿಕ್ ಸಲಾಮ್ದಾರ್ 3 ವಿಕೆಟ್ ಪಡೆದುಕೊಳ್ತಾರೆ. ಈ ಗುರಿಯನ್ನ ಬೆನ್ನಟ್ಟಿದಂತ ಆರ್ಸಿಬಿ ತಂಡಕ್ಕೆ ವೆಂಕಟೇಶ್ ಅಯ್ಯರ್ ಹಾಗೂ ವಿರಾಟ್ ಕೊಹ್ಲಿ ಭರ್ಜರಿ ಆರಂಭವನ್ನ ತಂದುಕೊಡ್ತಾರೆ. ಪವರ್ ಪ್ಲೇನಲ್ಲಿ ತಂಡದ ಮೊತ್ತವನ್ನ 50 ರನ್ಗಳ ಗಡಿ ದಾಟಿಸಿದರು. ಮತ್ತೊಂದು ಕಡೆ ವೆಂಕಟೇಶ್ ಅಯ್ಯರ್ 32 ರನ್ ಬಾರಿಸಿ ಔಟ್ ಆಗ್ತಾರೆ. ಆದ್ಯಾಗೂ ಚೇಸಿಂಗ್ ಮಾಸ್ಟರ್ ವಿರಾಟ್ ಕೊಹ್ಲಿ ಪ್ರಿನ್ಸ್ ಕೋಟಿಯನ್ನ ಛಿದ್ರ ಮಾಡಿ ತನ್ನ ರಾಜ್ಯಭಾರವನ್ನ ಕಂಟಿನ್ಯೂ ಮಾಡಿದರು. ಪರಿಣಾಮವಾಗಿ ಆರ್ಸಿಬಿ 18 ಓವರ್ನಲ್ಲಿ ಟಾರ್ಗೆಟ್ ಅನ್ನ 5 ವಿಕೆಟ್ ಕಳೆದುಕೊಂಡು ಲೀಲಾಜಾಲವಾಗಿ ಚೇಸ್ ಮಾಡಿತ್ತು. ಚೇಸಿಂಗ್ ಮಾಸ್ಟರ್ ವಿರಾಟ್ ಕೊಹ್ಲಿ 42 ಎಸೆತಗಳಿಂದ ಅಜೇಯ 75 ರನ್ ಬಾರಿಸಿ ಗೆಲುವಿನ ಪ್ರಮುಖ ರೂವಾರಿ ಎನಿಸಿಕೊಂಡರು. ಇದರೊಂದಿಗೆ ಈ ಫೈನಲ್ ಪಂದ್ಯದಲ್ಲಿ ಆರ್ಸಿಬಿ 5 ವಿಕೆಟ್ಗಳ ವಿಕ್ಟರಿ ಪಡೆದಿದ್ದಲ್ಲದೆ ಬ್ಯಾಕ್ ಟು ಬ್ಯಾಕ್ 2ನೇ ಐಪಿಎಲ್ ಕಪ್ ಅನ್ನ ಎತ್ತಿ ಹಿಡಿದಿದೆ. ಮತ್ತು ಇಂದಿನ ಪಂದ್ಯದಲ್ಲಿ ಮ್ಯಾಚ್ ವಿನ್ನಿಂಗ್ ಇನ್ನಿಂಗ್ಸ್ ಆಡಿದ ವಿರಾಟ್ ಕೊಹ್ಲಿ ರವರಿಗೆ ಪಂದ್ಯ ಪುರುಷೋತ್ತಮ ಅವಾರ್ಡ್ ಕೊಡಲಾಗುತ್ತೆ. ಮತ್ತು ಪಂದ್ಯ ಗೆದ್ದ ಬಳಿಕ ಮಾತನಾಡಿದ ಅವರು ಈ ರೀತಿಯಾಗಿ ಹೇಳಿದ್ದಾರೆ: ಇದು ನಮ್ಮ ಕನಸಾಗಿತ್ತು. ನಾನು ವೈಯಕ್ತಿಕವಾಗಿ ಈ ಕ್ಷಣಕ್ಕಾಗಿ ಕಾಯುತ್ತಿದ್ದೆ. ಆರ್ಸಿಬಿ ತಂಡಕ್ಕಾಗಿ ಸರ್ವಸ್ವವನ್ನ ಕೊಟ್ಟಿದ್ದೇನೆ. 2ನೇ ಟ್ರೋಫಿ ಗೆದ್ದಿರುವುದು ನಿಜಕ್ಕೂ ಖುಷಿ ತಂದು ಕೊಟ್ಟಿದೆ ಎಂದು ವಿರಾಟ್ ಹೇಳಿದ್ದಾರೆ. ಮಾತು ಮುಂದುವರೆಸಿದ ಅವರು, ನಾವು ಕೇವಲ 7 ತವರು ಪಂದ್ಯಗಳನ್ನ ಆಡಿಲ್ಲ, 14 ಪಂದ್ಯಗಳನ್ನ ಆಡಿದ್ದೇವೆ. ನಾವು ಎಲ್ಲಿ ಹೋದರೂ ಅಭಿಮಾನಿಗಳಿಂದಾಗಿ ಅದು ನಮಗೆ ತವರಾಗುತ್ತದೆ. ಇಷ್ಟು ವರ್ಷಗಳಲ್ಲಿ ಗಳಿಸಿದ್ದು ಈ ಅಭಿಮಾನಿಗಳನ್ನ. ಇವರ ಈ ಪ್ರೀತಿ ಹಾಗೂ ಪ್ರೋತ್ಸಾಹ ಪ್ರೈಸ್ಲೆಸ್ ಆಗಿದೆ ಎಂದು ವಿರಾಟ್ ಹೇಳಿದ್ದಾರೆ. ಮಾತು ಮುಂದುವರೆಸಿದ ಅವರು, ಆರ್ಸಿಬಿ ಕೇವಲ ಒಬ್ಬ ಆಟಗಾರನ ಮೇಲೆ ಡಿಪೆಂಡ್ ಆಗಿಲ್ಲ. ಟೂರ್ನಿಯುದ್ದಕ್ಕೂ ಹಲವು ಆಟಗಾರರು ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ದಾರೆ. ಫೈನಲ್ ಪಂದ್ಯದಲ್ಲಿ ಬೆಸ್ಟ್ ಆಟವನ್ನ ಆಡಿ ತಂಡಕ್ಕಾಗಿ ಕಪ್ ಗೆಲ್ಲಿಸಿಕೊಟ್ಟಿರುವುದು ಖುಷಿ ತಂದುಕೊಟ್ಟಿದೆ. ಈ ಗೆಲುವು ನಮ್ಮ ಆರ್ಸಿಬಿಯ ಲಾಯಲ್ ಅಭಿಮಾನಿಗಳಿಗೆ ಎಂದು ಹೇಳುವ ಮೂಲಕ ಸೆಲ್ಯೂಟ್ ಮಾಡುವ ಸ್ಟೇಟ್ಮೆಂಟ್ ಅನ್ನ ಕಿಂಗ್ ಕೊಹ್ಲಿ ನೀಡಿದ್ದಾರೆ.